ಸೊ ಎಲ್ಲ ರೆಡಿ ಆಯಿತು, ಜನ ಕೂಡ ರೆಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಲ್ಸ್ ಚಾನಲ್. ಸೊ ಇವತ್ತಿಂದ ಸ್ಪೆಷಲ್ ವ್ಲಾಗ್ ಏನು ಅಂದರೆ, ನನ್ನ ತಂಗಿಗೆ ಆ್ಯಕ್ಚುಲಿ ಇವಾಗಿನ 9ನೇ ತಿಂಗಳಲ್ವ ಇವಾಗ. ಸೊ ಮನೆಗೆ ಡಿನ್ನರ್ಗೆ ಇನ್ವೈಟ್ ಮಾಡೋಣ ಅಂತ ಸ್ಮಾಲ್ ಆಗಿ ಒಂದು ಸೆಲೆಬ್ರೇಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ತುಂಬ ದಿನ ಇದು ಅನ್ಕೊತಾ ಇದ್ದೆ. ಸೊ ಇವತ್ತೇ ಮಾಡ್ಬಿಡೋಣ. ಕಿರಣ್ ನಾಳೆಯಿಂದ ಆಫೀಸ್ಗೆ ಹೋಗ್ತಾರೆ, ಮತ್ತೆ ಎಲ್ಲ ಬ್ಯಾಕ್ ಟು ರುಟೀನ್ ಆಗ್ಬಿಡ್ತೀವಿ, ಬ್ಯುಸಿ ಆಗ್ಬಿಡ್ತೀವಿ. ಸೊ ಹಾಗಾಗಿ ಇವನ್ ಈ ಸಿರಿ ಕೂಡ ವರ್ಕ್ ಮಾಡ್ತಾ ಇರ್ತಾಳಲ್ಲ, ಸೊ ಎಲ್ಲ ಬ್ಯುಸಿ ಆಗ್ತಾರೆ ಅಂದ್ಬಿಟ್ಟು ಆಕಾಶ್ ಕೂಡ ಬಂದಿದ್ದಾರೆ. ಸೊ ಹಾಗಾಗಿ ಬೆಸ್ಟ್ ಟೈಮ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಎಲ್ಲ ಪ್ರಿಪೇರ್ ಮಾಡ್ತಾ ಇದೀವಿ. ಕಿರಣ್ ಕೂಡ ಫುಲ್ ಇವಾಗ ಮಾಸ್ಟರ್ ಶೆಫ್ ಆಗ್ಬಿಟ್ಟಿದ್ದಾರೆ. ಏನೇನು ಪ್ರಿಪೇರ್ ಮಾಡ್ತಾ ಇದೀವಿ ಅಂತ. ಕಿರಣ್ ಏನ್ ಮಾಡ್ತಿದ್ಯಾ? ಎಂಜಾಯ್, ನಿಜ ಹೇಳು, ಎಷ್ಟು ದಿನ ಆಯ್ತಲ್ಲ ಈ ತರ ಮಾಡಿ. ಸೊ ಇವಾಗ ಏನೇನಪ್ಪ ಅಂದ್ರೆ, ಇಲ್ಲಿ ಅನ್ನ ಇದೆ, ಚಿತ್ರಾನ್ನ ಮಾಡಕ್ ರೆಡಿ ಆಗಿದೆ. ಇಲ್ಲಿ ಪನ್ನೀರ್ ಶಾಲೋ ಫ್ರೈ ಮಾಡೋಣ ಅಂತ. ಹಾಗೆ ಸೊ ಇಲ್ಲಿ ಸೂಪ್ ಕೂಡ ರೆಡಿ ಆಗಿದೆ. ಸೂಪ್ ಮಾಡಿದ್ದಾರೆ, ತರಕಾರಿ ಎಲ್ಲ ಹಾಕ್ಬಿಟ್ಟು ವೆಜಿಟೇಬಲ್ ಸೂಪ್. ಇಲ್ಲಿ ಪನ್ನೀರ್ ಎಲ್ಲ ಮ್ಯಾರಿನೇಟ್ ಆಗಿದೆ. ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ, ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಮಾವಿನಕಾಯಿದು ಅಂತ. ಸೊ ಇದೊಂದು ತುರ್ದು ಹಾಕಿದೆ ಇಲ್ಲೆಲ್ಲ. ಸೊ ಅದಾದ್ಮೇಲೆ ಇಲ್ಲಿ ಬೆಂಡಿ ಫ್ರೈ ಆಗಿದೆ, ಮತ್ತೆ ಇಲ್ಲಿ ಸ್ಯಾಲೆಡ್ ಕೂಡ ಇದೆ. ಸೊ ಈ ಸದ್ಯಕ್ಕೆ ಇಷ್ಟು ರೆಡಿ ಆಗಿದೆ. ಇನ್ನು ಚಿತ್ರಾನ್ನ ಪನ್ನೀರ್ ಮಾಡಿದ್ರೆ ರೆಡಿ ಆಗ್ಬಿಡುತ್ತೆ ಆಲ್ಮೋಸ್ಟ್ ಎಲ್ಲ. ಹಾಗೆ ಇಲ್ಲಿ ಈ ಥರ ಮಾಡಿದ್ದೀನಿ ಕೇಕ್ ಕಟ್ ಮಾಡ್ಸೋಕ್ಕೆ ಅವಳಿಗೆ. ಸಿರಿ ಬಂದ ತಕ್ಷಣ ಸಿಂಪಲ್ಲಾಗಿ ಎಷ್ಟು ಬೇಗ 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 ಡಿಸೈಡ್ ಮಾಡಿದ್ದು 4 ಗಂಟೆಗೆ ಡಿಸೈಡ್ ಮಾಡ್ಕೊಂಡ್ವಿ. ಬೇಗ ಬೇಗ ಕುಕ್ ಮಾಡ್ಕೊಂಡು ಇನ್ನು ಡೆಕೋರ್ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ದಿವ್ಯಾನ ಕೂಡ ರೆಡಿ ಆಗಿದ್ದಾಳೆ. ಏನು ಮಾಡ್ತಿದ್ಯಾ ಕಳ್ಳಿ? ಯಾರಿಗೂ ಐಡಿಯಾ ಇರಲಿಲ್ಲ. ನಾನು ಕಾಲ್ ಮಾಡಿ ಅವ್ರು ಆ್ಯಕ್ಚುಲಿ ಆಚೆ ಹೋಗ್ತಾಯಿದ್ರು ಅಂತ ಹೇಳಿದ್ರು. ನಾನು ನಮ್ಮ ತಮ್ಮಗೆ ಅಮ್ಮಗೆ ಹೇಳಿದ್ದೆ ಮುಂಚೆನೇ, ಅಡುಗೆ ಏನು ಮಾಡಬೇಡಿ, ಇಲ್ಲೇ ಬನ್ನಿ ಮಾಡೋಣ ಅಂತ. ಸೊ ಆಮೇಲೆ ಅಂದರೆ ಅವ್ರಿಗೆ ಹೇಳ್ಬೇಡ ಅಂತ ಹೇಳಿದ್ದೆ ಸಿರಿಗೆ, ಆಕಾಶ್ಗೆ. ಬಟ್ ಅವ್ರು ಸಡನ್ನಾಗಿ ಡಿನ್ನರ್ ಆಚೆ ಹೋಗೋಣ ಅಂತ ಏನೇನೋ ಮಾತಾಡ್ತಾ ಇದ್ರಂತೆ. ಹಾಗಾಗಿ ಅಮ್ಮ ಹೇಳಿದ್ರು ಈ ಥರ ಎಲ್ಲ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಅಂತ. ಸರಿ ಅಂದ್ಬಿಟ್ಟು ಬೇಗ ನಾವು ಎಲ್ಲ ಬೇಗ ರೆಡಿ ಮಾಡಿಕೊಂಡು ಆಮೇಲೆ ಕಾಲ್ ಮಾಡಿ ಹೇಳಿದ್ವಿ ಇಲ್ಲೇ ಬನ್ನಿ ಡಿನ್ನರ್ಗೆ ಅಂತ. ಆಮೇಲೆ ಎಲ್ಲರೂ ಬಂದರು. ಇದು ಅನ್ಎಕ್ಸ್ಪೆಕ್ಟೆಡ್ ಆ್ಯಕ್ಚುಲಿ, ಅವ್ರಿಗೂ ಸ್ವಲ್ಪನೂ ಕ್ಲೂ ಇರಲಿಲ್ಲ. ನಾವು ಸಡನ್ನಾಗಿ ಮಧ್ಯಾಹ್ನ ನನಗೆ ಪ್ಲ್ಯಾನ್ ಮಾಡ್ಕೊಂಡು ಬೇಗ ಬೇಗ ರೆಡಿ ಮಾಡ್ಕೊಂಡ್ವಿ. ಸೊ ಎಷ್ಟಾಗುತ್ತೋ ಅಷ್ಟು. ಅದು ಬೇರೆ ಸಿರಿ ಹೇಳ್ತಾ ಇದ್ಲು ಹುಷಾರು ಬೇರೆ ಇರಲಿಲ್ಲ, ಇದೆಲ್ಲ ಯಾಕೆ ಮಾಡೋಕ್ಕೆ ಹೋಗಿದ್ರಿ ಅಂತ. ಯಾಕಂದರೆ ನಮ್ಮ ಮೂವರ್ಗೂ ಹುಷಾರಿರಲಿಲ್ಲ, ಕೆಮ್ಮು ಎಲ್ಲ ಇತ್ತಲ್ಲ. ಸೊ ಹಾಗಾಗಿ ಯಾಕೆ ಈ ಟೈಮಲ್ಲಿ ಬೇಕಿತ್ತ ಯಾಕೆ ಅಂತ. ಬಟ್ ಆಮೇಲೆ ಆಫೀಸ್ ಸ್ಟಾರ್ಟ್ ಆದಮೇಲೆ ಇದೆಲ್ಲ ಮಾಡೋಕ್ಕಾಗೋದಿಲ್ಲ. ಮತ್ತು ಡೆಲಿವರಿ ಟೈಮ್ ಹತ್ರ ಬಂದಂಗೆಲ್ಲ ಈ ಥರ ಎಲ್ಲ ಬಂದು ಅವ್ರಿಗೂ ಬರೋಕ್ಕಾಗುತ್ತೋ ಇಲ್ಲೋ ಏನೋ ಗೊತ್ತಿಲ್ಲ. ಸೊ ಒಂದು ಅಂದ್ಕೊಂಡಿರ್ತೀವಿ ಅನ್ನೋ ಟೈಮಲ್ಲಿ ಮಾಡ್ಕೊಂಬಿಡ್ಬೇಕು. ಇಲ್ಲ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡ್ರೆ ಅದು ತುಂಬ ಪ್ರಾಬ್ಲಮ್ಮೇ ನಾನು ಅಬ್ಸರ್ವ್ ಮಾಡಿದ್ದೀನಿ. ತುಂಬ ಹಂಗೆ ಆಗೋದು, ಡಿಲೇ ಆಗುತ್ತೆ, ಇಲ್ಲಾಂದರೆ ಏನೂ ಆಗೋದೇ ಇಲ್ಲ. ನಾವು ಎಲ್ಲಾದರೂ ಶಾಪ್ಗೆ ಹೋಗ್ತಿದ್ದೀವಿ ಅಂದರೆ ಇದು ತುಂಬ ಚೆನ್ನಾಗಿದೆ ಅಲ್ಲ ತೊಗೊಳ್ಳೋಣ ಅಂತ ಅನ್ಕೊತೀವಿ. ಇಲ್ಲ ರಿಟರ್ನ್ ಹೋಗ್ಬೇಕಾದ್ರೆ ತೊಗೊಂಡ್ರೆ ಆಯಿತು ಬಿಡು ಅಂತ ಅನ್ಕೊತೀವಲ್ಲ, ಅದಷ್ಟೇ ಅಲ್ಲಿಗೆ ಮುಗೀತು ಅಂತಲೇ ಅರ್ಥ. ಅದು ಮತ್ತೆ ನಾವು ತೊಗೊಳ್ಳೋದಿಲ್ಲ. ಸೊ ಹಾಗಾಗಿ ಅಂದ್ಕೊಂಡ್ವಲ್ಲ ಬೇಗ ಬೇಗ ರೆಡಿ ಮಾಡ್ಕೊಂಬಿಡ್ವಿ. ಸೊ ಎಲ್ಲ ರೆಡಿ ಆಯಿತು, ಜನ ಕೂಡ ರೆಡಿ ಇದ್ದೀವಿ. ಮಾಮ್ ದುಡ್ಡು ಅಕ್ಕಿ ಡಿನ್ನರ್ ಇದೆ. ಸೊ ನಾನು ಕೂಡ ರೆಡಿ ಆಗಿದ್ದಾಯಿತು. ಇನ್ನು ಸಿರಿ ಅವ್ರು ಬರ್ತಾ ಇದ್ದಾರೆ. ಬರ್ತೀನಿ ಅಂದರೆ ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ನೀನೇನು ಸ್ಕೆಚ್ ಹಾಕಿದ್ಯಾ ಅಂತ. ಏನು ಮಾಡಿದೆ ಅಲ್ಲಿ? ಇನ್ನೇನು ಅರ್ಧ ಗಂಟೆಯಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಸರಿ, ಅವ್ರು ಬರೋಕ್ಕೆ ಮುಂಚೆ ಎಲ್ಲ ರೆಡಿಯೆಲ್ಲ ಆಯಿತು. ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ವಿ. ನಾನು ಹೋಗ್ಬಿಟ್ಟು ಫಸ್ಟ್ ಡೋರ್ ಓಪನ್ ಮಾಡ್ತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ಲು. ಹಾಗೆ ಒಂದು ಒಳ್ಳೆ ಸಾಂಗ್ ಕೇಳ್ತಾ ಇದ್ವಿ. ಇದು ನಾನು ಯಾವಾಗಲೂ ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಕೇಳ್ತಾ ಇದ್ದಿದ್ದು ಸಾಂಗು. ತುಂಬ ಚೆನ್ನಾಗಿದೆ ಸಾಂಗ್. ಮೀನಿಂಗ್ ಮಾತ್ರ ಕೇಳ್ತಾ ಇದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಈ ಗರ್ಭಾನೇ ನಿನಗೆ ಮೈದಾನವೀಗ, ಅಲ್ಲೇ ಆಟ ಆಡು, ಇನ್ನೂ ಸ್ವಲ್ಪ ದಿನ ತಡಿ, ಆಮೇಲೆ ಆಚೆ ಬರ್ತೀಯಾ ಅಂತ ಎಷ್ಟು ಚಂದ ಮೀನಿಂಗ್ ಇದೆ. ಹಾಗೆ ಕೇಳಿಸ್ಕೊತಾ ಇದ್ರೆ ಎಮೋಷ್ನಲಿ ಕನೆಕ್ಟ್ ಆಗ್ಬಿಡ್ತೀವಿ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಈ ಸಾಂಗ್ ಮತ್ತು ಇನ್ನೊಂದು ಇನ್ನಷ್ಟು ಬೇಕೆನಗೆ ರಾಮ ಬರುತ್ತಲ್ಲ ಆ ಸಾಂಗ್ ತುಂಬ ಕೇಳ್ತೈತೆ. ಆ ಸಾಂಗ್ ಕೇಳಿದಾಗೆಲ್ಲ ಏನೋ ಕಿಕ್ ಮಾಡ್ತಾ ಇದ್ಲು.
ಯಾರು ಡೋರ್ ಓಪನ್ ಮಾಡಿ ಥ್ಯಾಂಕ್ ಯು. ರೆಡಿ ಆಗಿರೋ ನೋಡ ಅಯ್ಯೋ ಈಗ ಪಾಪ ಯಾವಾಗ ಬರ್ತೇನಕ್ಕಾಗಲ್ಲ. ಅಯ್ಯೋ ಮಾಡಿ ಈಗ ನೋಡತ್ತೇನಲ್ಲ ನೋಡ್ದ ಕಿರಣ್ ಬಾಬಾ ಮಾಡಿರೋದಂತೆ. ವೆರೈಟಿ ಇದ್ರೆ ಬೇರೆ ಡಿಫ್ರೆಂಟ್ ಇದ್ರೆ ಬಾವ ಮಾಡಿರೋದು. ಇವನು ಕೆಮ್ಮು ಹೋಗವಲ್ತಾನ ಕುತ್ಕೊ ಮಿಡ್ಲಲ್ಲಿ ಕುತ್ಕೊ ಕೇಳ. ಇಲ್ಲ ಸರಿ ಕಟ್ಟಿ ಥ್ಯಾಂಕ್ ಯು. ನೀವು ಮಸ್ತ್ ರೆಡಿ ಆಗಿಯಲ್ಲಮ್ಮ. ಬೈಲ್ ಮೇಲೆ ನಿಂತ್ಕೋ ಬನ್ನಿ. ತಿಳಿಸ್ಲಾ? ಎಲೆಕ್ಟ್ರಾನಿಕ್ ಸಿಟಿ ಇದು ಮೇಯರ್ ಅದು ಲೈಟ್ ಆಗ್ಬೇಕು. ಯಾರು ಮಾಡಿದ್ದಮ್ಮ ಇದು? ಇವ್ರು ಬಿಡು ಶಾಕ್ ಹೊಡೆಯುತ್ತೆ. ರೆಡಿ ಮಾಡಿದ್ದ ಹಿಂಗೆಲ್ಲ. ಇಯಾನ ಕೂಡ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ಲು. ಅವ್ರು ಅಂದ್ಕೊಂಡೇ ಇರಲಿಲ್ಲ, ಎಲ್ಲ ಸರ್ಪ್ರೈಸ್ ಆಗ್ಬಿಟ್ರು. ಅಂದರೆ ಈ ಥರ ಎಲ್ಲ ಸ್ವಲ್ಪ ಡೆಕೋರ್ ಮಾಡಿ ಕೇಕ್ ಕಟಿಂಗ್ ಎಲ್ಲ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಇಲ್ಲಿಗೆ ಬನ್ನಿ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ದು. ಸೊ ಇಲ್ಲೇ ಊಟಕ್ಕೆ ಕರೆದಿದ್ದಾರೆ ಅಂತ ಅಂದ್ಕೊಂಡಿದ್ದು. ಸೊ ಬಟ್ ಈ ಸ್ವಲ್ಪ ಊಟದ ಜೊತೆ ಹಾಗೆ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂದ್ಬಿಟ್ಟು ಈ ಥರ ಮಾಡಿರೋದು. ಇನ್ನು ಆ್ಯಕ್ಚುಲಿ ಅವಳು ಗೌನ್ ಹಾಕೊಂಡಿದ್ದೆ ಥರ ತುಂಬ ಚೆನ್ನಾಗಿರ್ತಾ ಇತ್ತು. ಅವಳದೊಂದು ಇತ್ತು ಈ ಥರ ಇದಕ್ಕಂತಾನೆ ಒಂದು ಡ್ರೆಸ್ ಒಂಥರ ಬೇಜ್ ಕಲರ್ ತುಂಬ ಚೆನ್ನಾಗಿತ್ತು. ಅದು ಅಲ್ಲೇ ಊರಲ್ಲೇ ಬಿಟ್ಬಿಟ್ಟು ಬಂದಿದ್ದಾಳೆ. ಸೊ ನಾನು ಸಡನ್ ಪ್ಲ್ಯಾನ್ ಮಾಡಿದ್ದಲ್ಲ, ಸೊ ಹಾಗಾಗಿ ಏನು ಇದು ಮಾಡೋಕ್ಕಾಗಿಲ್ಲ. ಬಟ್ ಸಿಂಪಲ್ಲಾಗಿ ತುಂಬ ಚೆನ್ನಾಗಾಯಿತು, ಮೆಮೊರೇಬಲ್ ಆಗಿರುತ್ತೆ ಈ ಒಂದು ಟೈಮ್. ಈ ಥರ ಏನು ನಾವು ಸೆಲೆಬ್ರೇಟ್ ಮಾಡಿರ್ತೀವಿ ಎಲ್ಲ ಲೈಫ್ ಟೈಮ್ ಮೆಮೊರೇಬಲ್ ಆಗಿರುತ್ತೆ. ಅದ್ರ ಜೊತೆ ಈ ಥರ ಒಂದು ಕ್ಯಾಪ್ಚರ್ ಮಾಡಿ ಇದ್ದರೆ ಮುಂದೆ ಯಾವಾಗಾದರೂ ನೋಡ್ತಾ ಇದ್ರೆ ಇನ್ನೂ ಚೆಂದ ಇರುತ್ತೆ ನೋಡಿ. ಇವಾಗ ನೆಕ್ಸ್ಟು ಏನ ಪಕ್ಕ ಇನ್ನು ಒಂದು ಪಾಪು ಬರುತ್ತೆ, ತಂಗಿ ಬರುತ್ತೆ, ತಮ್ಮ ಬರುತ್ತೆ, ಹೇಳೋಕ್ಕಾಗಲ್ಲ. ಟೈಮ್ ಎಷ್ಟು ಬೇಗ ಹೋಗ್ತಾನೆ ಇರುತ್ತೆ. ಇನ್ನೇನು ಡೆಲಿವರಿ ಟೈಮ್ ಕೂಡ ಹತ್ರ ಬರ್ತಾ ಇದೆ. ಫೆಬ್ರವರಿ ಫಸ್ಟ್ ವೀಕಲ್ಲಿ ಕೊಟ್ಟಿದ್ದಾರೆ. ಅಂದರೆ ಫಸ್ಟ್ ವೀಕ್ ಅಲ್ಲ, ಸೆಕೆಂಡ್ ವೀಕ್ 11ನೇ ತಾರೀಕಿಗೆ ಹಂಗೆ ಕೊಟ್ಟಿರೋದು. ಬಟ್ ಯಾವಾಗ ಆಗುತ್ತೆ ಏನೋ ಗೊತ್ತಾಗೋದಿಲ್ಲ. ಸೊ ಡ್ಯೂ ಡೇಟ್ ಅಂತ ಕೊಟ್ಟಿದ್ದ ಟೈಮ್ಗೆ ಆಗೋಲ್ಲ, ಒಬ್ಬೊಬ್ಬರಿಗೆ ಒಂದು ವಾರ ಮುಂಚೆನೂ ಆಗ್ಬಿಡುತ್ತಲ್ವ. ಸೊ ಹೇಳೋಕ್ಕಾಗೋದಿಲ್ಲ. ಸೊ ಯಾವುದಕ್ಕೂ ನಾವು ಪ್ರಿಪೇರ್ ಆಗಿರಬೇಕು. ಇನ್ನೂ ಅವಳು ಕರೀತಾ ಇದ್ದಾಳೆ ಹಾಸ್ಪಿಟ್ಲಿಗೆ ಏನೇನು ತೊಗೊಂಡೋಗ್ಬೇಕು, ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಮಾಡೋಣ ಬಾ ಅಂತ. ಸೊ ಅದು ಕೂಡ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಂದರೆ ಹಾಸ್ಪಿಟ್ಲಿಗೆ ಏನೇನು ತೊಗೊಂಡೋಗ್ತೀವಿ, ಯಾವ ಥರ ಪ್ಯಾಕಿಂಗ್ ಮಾಡ್ತೀವಿ ಏನು ಅಂತ. ಆ್ಯಕ್ಚುಲಿ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲೂ ನಾನು ವ್ಲಾಗ್ ಮಾಡಿದ್ದೆ. ಬಟ್ ವ್ಲಾಗ್ ಎಲ್ಲ ಮಾಡಿದ್ದೀನಿ, ಅಪ್ಲೋಡ್ ಮಾಡೋಕ್ಕೆ ಏನೋ ಒಂಥರ ಆವಾಗಿನ ಸ್ಟಾರ್ಟಿಂಗ್ ಅಲ್ವಾ. ಸೊ ಇದು ಮಾಡಲಾ ಬೇಡ ಅಂದ್ಕೊಂಡು ಹಂಗೆ ಬಿಟ್ಟು ಇಲ್ಲಿವರೆಗೂ ಹಂಗೆ ಬಂದಿದ್ದು. ಬಟ್ ಆ ವೀಡಿಯೋಸ್ ಇನ್ನೂ ಇದೆ, ನೋಡ್ತಾ ಇದ್ರೆ ನಗು ಬರ್ತಾ ಇರುತ್ತೆ ನನಗೇನೆ. ಸೊ ಬಟ್ ಅಪ್ಲೋಡ್ ಮಾಡಿಲ್ಲ ಆ ವೀಡಿಯೋಸ್ ಎಲ್ಲ, ನಾನು ಹಾಸ್ಪಿಟಲ್ ಬ್ಯಾಗ್ ಎಲ್ಲ ಪ್ಯಾಕಿಂಗ್. ಸೊ ಅಟ್ಲೀಸ್ಟ್ ಸಿರಿದು ಮಾಡೋಣ ಅಂದರೆ ನನಗೆ ಸ್ವಲ್ಪ ಐಡಿಯಾ ಬಂದಿತ್ತು. ಇವಾಗ ನಾನು ಏನೇನು ಪ್ಯಾಕ್ ಮಾಡಿದ್ದೆ ಅದರಲ್ಲಿ ಒಂದಷ್ಟು ಯೂಸೇ ಆಗಿರಲಿಲ್ಲ. ಸೊ ಆ ಥರನೂ ಇರುತ್ತೆ. ಸೊ ನೋಡೋಣ. ಇವಳಿಗೆ ಆಲ್ಮೋಸ್ಟ್ ಎಲ್ಲ ಆನ್ಲೈನೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದಾಳೆ. ಮತ್ತು ನಾನು ಕೂಡ ಒಂದಷ್ಟು ಏನೇನು ಬೇಕು ಇಂಪಾರ್ಟೆಂಟ್ ಇರೋವಂಥದ್ದು, ಒಂದು ಸ್ವಲ್ಪ ಯೂಸ್ಫುಲ್ ಆಗಿರೋವಂಥದ್ದು ಒಂದು ಸ್ವಲ್ಪ ಆರ್ಡರ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಇನ್ನು ಪ್ಯಾಕಿಂಗ್ ಏನಾದರೂ ಮಾಡೋದು, ಏನಾದರೂ ವ್ಲಾಗ್ ಮಾಡಿದ್ರೆ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ದೆಲ್ಲ. ಸೊ ಏನೋ ಕೇಕ್ ಕಟ್ಟಿಂಗಿಗೆ ಏನೋ ಕಾಯ್ತಾ ಇರ್ತಾಳೆ ಕೇಕ್ ಕಟ್ ಮಾಡೋದಕ್ಕೆ. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು, ಸೆಲೆಬ್ರೇಟ್ ಎಲ್ಲ ಆಯಿತು. ಇನ್ನು ಕೆಮ್ಮಿರೋದಕ್ಕೆ ಯಾರೂ ಕೇಕ್ ತಿಂತಾನೆ ಇರಲಿಲ್ಲ. ಏನಾಗೆ ಒಂದು ಸ್ವಲ್ಪ ತಿನ್ಸಿದ್ದಕ್ಕೆ ಆಲ್ರೆಡಿ ಅವಳು ಕೆಮ್ಮಾಗಿ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ಈ ಥರ ಕೆಮ್ಮಿದ್ದಾಗ ಸ್ವಲ್ಪ ಆದಷ್ಟು ನಾವು ಅವಾಯ್ಡ್ ಮಾಡೋದೇ ಬೆಟರ್. ಹಾಗಾಗಿ ನಾನು ಪೇಸ್ಟ್ರಿ ಎಲ್ಲ ತರ್ಸೋಣ ಅಂದ್ಕೊಂಡೆ. ಈ ಥರ ಎಲ್ಲ ಏನು ಮಾಮ್ ಟು ಬಿದೆಲ್ಲ ಬರುತ್ತಲ್ವ ಕ್ಯೂಟಾಗಿ. ಬಟ್ ಅದೆಲ್ಲ ತಂದರೆ ಪಕ್ಕ ಯಾರೂ ತಿನ್ನೋಕ್ಕೂ ಆಗ್ತಾ ಇರಲಿಲ್ಲ. ಸಿರಿಗೂ ಕೂಡ ತಿನ್ನೋಕ್ಕಿಲ್ಲ. ಮೇನ್ ಅವಳಿಗೇನು ಏನೋ ಶುಗರ್ ಇದ್ದಿರೋದ್ರಿಂದ ಶುಗರ್ ಕಂಪ್ಲೀಟಾಗಿ ಕಟ್ ಮಾಡೋಕ್ಕೆ ಹೇಳ್ಬಿಟ್ಟಿದ್ದಾರೆ. ಅನ್ನ ಕೂಡ ಅವಳು ತಿಂತಾ ಇಲ್ಲ, ಅದಕ್ಕೆ ರೆಡ್ ರೈಸ್ ಆ ಥರ ಎಲ್ಲ ತಿಂತಾ ಇರೋದು. ಸೊ ಇವಾಗ ಕುಕ್ ಮಾಡಿರೋದು ಕೂಡ ಆದಷ್ಟು ಹೆಲ್ದಿ ಇರೋದೇ ಥರನೇ ಪ್ರಿಪೇರ್ ಮಾಡಿದ್ದೀವಿ. ಸ್ಯಾಲಡ್ ಮಾಡಿದ್ದೀವಿ, ಸೂಪ್ ಮಾಡಿದ್ದೀವಿ, ಎಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ಟು. ಸ್ಯಾಲಡ್ ಅಂದರೆ ಅದಕ್ಕೆ ಕಾಳೆಲ್ಲ ಬರುತ್ತಲ್ಲ, ಕಾಬುಲೆ ಕಾಳು ಮತ್ತು ಗ್ರೀನ್ ಗ್ರಾಮ್ ಬ್ರೌನ್ ಕಲರ್ ಬರುತ್ತಲ್ಲ ಅದು, ಚೆನ್ನ ಕಾಳು ಮತ್ತು ಶೇಂಗಾ, ಕಡಲೆ ಬೀಜ, ಅದೆಲ್ಲ ಎಷ್ಟು ಥರ ವೆರೈಟೀಸ್ ಕಾಳೆಲ್ಲ ಇದೆ ಅದೆಲ್ಲ ನಾನು ನೆನೆಸಿಟ್ಟಿದ್ದೆ. ಸೊ ಅದೆಲ್ಲ ಸೇರಿ ಸ್ಯಾಲಡ್ ಮಾಡಿದ್ದೆ. ಸೂಪ್ ಕೂಡ ತುಂಬ ಚೆನ್ನಾಗಿ ಕಿರಣ್ ಮಾಡಿದ್ರು, ಎಲ್ಲ ವೆಜಿಟೇಬಲ್ಸ್ ಹಾಕಿ. ಸೊ ಅದೊಂದಿತ್ತು. ಮತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿದ್ರು ಕಿರಣ್. ಯೂಶಲಿ ಈ ಥರ ಹುಳಿಯಾಗಿ ಮಾವಿನಕಾಯಿ ತಿನ್ನೋಕ್ಕೆ ಚೆಂದ ಇರುತ್ತಲ್ವ. ಸೊ ಗೊತ್ತಿಲ್ಲ, ಪ್ರೆಗ್ನೆನ್ಸಿ ಟೈಮಲ್ಲಿ ಅಂದಿದ ತಕ್ಷಣ ಬರೋದೇ ಮಾವಿನಕಾಯಿ. ಬಟ್ ಅದು ಏನಕ್ಕಂತ ಗೊತ್ತಿಲ್ಲ. ನನಗಂತೂ ಕ್ರೇವಿಂಗ್ಸ್ ಏನು ಮಾವಿನಕಾಯಿ ತಿನ್ನಬೇಕು ಅಂತ ಎಲ್ಲ ಏನಿರಲಿಲ್ಲ. ಮೋಸ್ಟ್ಲಿ ಇದು ಹುಳಿ ಇರುತ್ತೆ, ಮೇ ಬಿ ಅದಕ್ಕೇನೋ ಗೊತ್ತಿಲ್ಲ. ಸೊ ಹೋಗಲಿ ಅದೊಂದು ಮಾಡಿಬಿಡೋಣ ಅಂದ್ಬಿಟ್ಟು ಮಾವಿನಕಾಯಿ
ಆನ್ಲೈನ್ ಸಿಗ್ತಾ ಇತ್ತು. ಸೊ ಅದನ್ನ ಆರ್ಡ್ರ್ ಮಾಡಿ ಮಾವಿನಕಾಯಿದು ಚಿತ್ರಾನ್ನ ಮಾಡಿದ್ರು, ಮಸ್ತಾಗಿ ಬಂದಿತ್ತು. ಅದು ಕೂಡ ಕಿರಣ್ಗೆ ಫೇವ್ರೇಟ್ ಅದು. ಸೊ ಅದೊಂದು ಮಾಡಿದ್ವಿ. ಆಮೇಲೆ ಮಿಂಟ್ ಚಟ್ನಿ ಬರುತ್ತಲ್ಲ ಅದು ಕೂಡ ಮಾಡಿದ್ವಿ. ಪನ್ನೀರ್ ಸ್ಟಾರ್ಟರ್ ಮಾಡಿದ್ವಿ, ಬೆಂಡೆಕಾಯಿ ಅದು ಸ್ಟಾರ್ಟರ್ ಮಾಡಿದ್ವಿ. ಸೊ ಇಷ್ಟು ಮಾಡಿದ್ವಿ. ಇಷ್ಟು ಮಾಡೋಕ್ಕೇ ಒಂದು 3 hours ಆಗ್ಬಿಡ್ತು ಎಲ್ಲ ಸೇರಿ ಎಲ್ಲ ಮಾಡ್ಕೊಳ್ಳೋದಷ್ಟಕ್ಕೇ. ಸೊ ಅಷ್ಟೇ, ಇನ್ನು ಸೆಲೆಬ್ರೇಟ್ ಎಲ್ಲ ಮಾಡಿದ್ದಾಯಿತು. ಸಿರಿಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನು ಇಲ್ಲಾದ್ರಿಗೆ ಹೋಗ್ಬಂದು ನಾನು ಆಯ್ತು, ಆಮೇಲೆ ಇನ್ ಕೇಸ್ ಹೋಗೋದಿತ್ತು ಬರ್ತಾವೆ. ಅಮ್ಮು ಚೆಲ್ ಇದು ಕಿಚಡಿ, ತರಕಾರಿ ಕಿಚಡಿ. ಸಿರಿ ನಿಮ್ಗೆ ಇದು ಬೇಕಿದ್ರೆ ಟ್ರೈ ಮಾಡ್ತಾರೆ. ಇಯಾನಾಗೆ ಕೆಮ್ಮಿರೋದ್ರಿಂದ ಅವಳು ಏನೂ ತಿನ್ನೋಕ್ಕೆ ಇಷ್ಟನೇ ಪಡ್ತಾ ಇರಲಿಲ್ಲ. ಅಷ್ಟು ಸ್ವಲ್ಪನೇ ತಿಂತಾಯಿದ್ಲು. ಸರಿ, ಇಷ್ಟೆಲ್ಲ ವೆರೈಟಿ ಮಾಡಿದ್ದೀವಿ, ಇಲ್ಲಾಂದರೆ ಯೂಶ್ವಲಿ ಅವಳಿಗೆ ಎಲ್ಲ ಥರ ಟ್ರೈ ಮಾಡಬೇಕಂತ ತುಂಬ ಇಷ್ಟ. ಬಟ್ ಇಷ್ಟೆಲ್ಲ ಮಾಡಿ ಅವಳಿಗೆ ಪಾಪ ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ ಕೆಮ್ಮಿರೋದ್ರಿಂದ. ಸರಿ, ಎಲ್ಲರೂ ಸೂಪ್ ಕುಡಿತಾಳೆ ಅಂದ್ಕೊಂಡ್ವಿ. ಅದೊಂದು ಸ್ವಲ್ಪ ಕುಡ್ಕೊಂಡು ಅಷ್ಟೇ. ಅವ್ರ ಹತ್ರ ಇವ್ರ ಹತ್ರ ಎಲ್ಲರ ಹತ್ರ ಸ್ವಲ್ಪ ತಿನ್ಕೊಂಡು ಏನೋ ಇಷ್ಟು ತಿಂದರೆ ನಮಗೂ ಸ್ವಲ್ಪ ಸಮಾಧಾನ ಇರುತ್ತೆ. ಸೊ ಹಾಗೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ ಮಾಡ್ತಾಯಿದ್ವಿ. ಫಸ್ಟ್ ಸಿರಿಗೆ ಎಲ್ಲ ಸರ್ವ್ ಮಾಡಿದ್ವಿ, ಆಕಾಶ್ಗೆ ಎಲ್ಲ ಕುತ್ಕೊಂಡು. ಆ್ಯಕ್ಚುಲಿ ಈ ಥರ ಎಲ್ಲ ಕುಕ್ ಮಾಡಬೇಕಂದ್ರೆ ಕಿರಣ್ಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಇದಕ್ಕಂತಲೇ ಅವರು ಒಂದು ಓಪನ್ ಕೂಡ ಮಾಡಿದ್ದಾರೆ, ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಓಪನ್ ಮಾಡಿದ್ದಾರೆ. ಸೊ ನಾನು ರೆಗ್ಯುಲರಾಗಿ ಕುಕಿಂಗ್ ರೆಸಿಪೀಸ್ ನಾನು ಏನೇನು ಮಾಡ್ತೀನಿ ಎಲ್ಲ ಶೇರ್ ಮಾಡ್ತೀನಿ, ಮಾಡೋಣ ಅಂತ. ಸೊ ಓಪನ್ ಎಲ್ಲ ಮಾಡಿದಾಗ ನನಗೂ ಖುಷಿ ಆಯಿತು. ಓಕೆ, ಏನೋ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇದ್ದಾರಲ್ಲ, ಏನೋ ರೆಸಿಪೀಸ್ ಎಲ್ಲ ಮಾಡ್ತೀನಿ ಅಂತ. ಅವ್ರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ವೆರೈಟಿ ಆಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಏನು ಕುಕ್ ಮಾಡಿರೋದು ನೋಡಿದ್ರೆ ಹೇಳ್ಬಿಡ್ತಾರೆ, ಓ ಇದು ಕಿರಣೆ ಮಾಡಿರೋದು ಅಂತ. ಸ್ಟಾರ್ಟಿಂಗಲ್ಲೇ ನೀವು ನೋಡಿದರೆ ಗೊತ್ತಿರುತ್ತೆ. ಸೊ ಆ ಥರ. ಸೊ ಹಾಗಾಗಿ ಪೇಜ್ ಕ್ರಿಯೇಟ್ ಮಾಡಿದರೆ 1-2 ವೀಡಿಯೋ ಅಷ್ಟೇ ಹಾಕಿರೋದು. ಅದಾದಮೇಲೆ ಮತ್ತೆ ಗ್ಯಾಪ್ ಕೊಟ್ಬಿಟ್ರು. ನನಗೆ ಗೊತ್ತಿತ್ತು, ಮತ್ತು ಆಫೀಸ್ ವರ್ಕ್ ಎಲ್ಲ ಇರುತ್ತಲ್ವ. ಸೊ ಹಾಗೂ ಮ್ಯಾನೇಜ್ ಮಾಡೋದು ಕಷ್ಟನೇ. ಬಟ್ ಅವ್ರಿಗೆ ಅದೇ ಹೇಳ್ತದೆ, ಅಟ್ಲೀಸ್ಟ್ 1 ವಾರಕ್ಕೆ 1 ವೀಡಿಯೋ ಹಾಕು, ಅಟ್ಲೀಸ್ಟ್ ರೆಸಿಪಿ ಶೇರ್ ಮಾಡು ಅಂತ. ಸೊ ಸದ್ಯಕ್ಕಂತೂ 2 ಹಾಕ್ಬಿಟ್ಟು ಮತ್ತೆ ಬಿಟ್ಬಿಟ್ರು. ಸ್ಟಾರ್ಟಿಂಗ್ ಜೋಶಲ್ಲಿದ್ದರು, ಆಮೇಲೆ ಮತ್ತೆ ಬಿಟ್ಟಿದ್ದಾರೆ. ಸೊ ನೋಡೋಣ, ಇನ್ನಷ್ಟು ಅವ್ರಿಗೆ ರೆಸಿಪೀಸ್ ವ್ಲಾಗ್ಸ್ ಎಲ್ಲ ಮಾಡಬೇಕಂತ ಇಷ್ಟ ಆಗುತ್ತೆ. ಸೊ ಅವ್ರೇನಾದರೂ ಒಳ್ಳೊಳ್ಳೆ ರೆಸಿಪೀಸ್ ಎಲ್ಲ ಮಾಡಿದ್ರೆ ಅವ್ರ ಚಾನಲಲ್ಲೇ ಶೇರ್ ಮಾಡ್ತೀನಿ. ಅದು ಚಾನಲ್ ನೇಮ್ದು ಕೂಡ ನಾನು ಶೇರ್ ಮಾಡಿರ್ತೀನಿ. ಇನ್ ಕೇಸ್ ನೀವೇನಾದರೂ ಚೆಕ್ ಮಾಡಬೇಕಂದ್ರೆ ಮಾಡಿ. ಏನೋ ಕಾರ್ನ್ದೆಲ್ಲ ಮಾಡಿದರು, ಬೇಬಿ ಕಾರ್ನ್ ಬರುತ್ತಲ್ಲ ಅದರಿಂದ ಒಂದು ಸ್ಟಾರ್ಟರ್ ಮಾಡಿದರು. ಸಖತ್ತಾಗಿ ಬಂದಿತ್ತು ಮಾತ್ರ. ಬೆಂಡಿ ಅದು ಬೆಂಡಿ ಬೇಕಾ? ಚಟ್ನಿ ಎಲ್ಲ ತಿಂದ? ಚಟ್ನಿ ತಗೋ, ಎಷ್ಟೊಂದು ಬೌಲಾಗ ಹಾಕಿಲ್ಲ. ಅದು ಊಟ ಆಯ್ತು. ನಾವು ವಾಕಿಂಗ್ ಹೋಗೋಣ ಅಂತ. ಊಟ ಹೆಂಗಿತ್ತಮ್ಮ? ಊಟ ಮಸ್ತ್ ಚೆನ್ನಾಗಿತ್ತ? ಮಸ್ತ್. ಇಷ್ಟು ಕಷ್ಟಪಟ್ಟು ಅಷ್ಟು ವೆರೈಟಿ ಮಾಡಿರಿ. ಟ್ರಿಪ್ ಹೋಗಿ ಬಂದಾಗಿಂದ ಆರಾಮಿಲ್ಲ ಮೂವರಿಗೆ. ಎಷ್ಟು ಚಂದ ಮಾಡಿರಿ ಎಲ್ಲ. ಇವಾಗ ವಾಕಿಂಗ್ ಹೋಗ್ತಾ ಇದ್ದೀವಿ ಎಲ್ಲರೂ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರ್ತಿದ್ವಿ. ವಾಕಿಂಗ್ ಹೋಗಿದ್ದೆ ತಡ ಹಾಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು, ಎತ್ಕೋ ಅಂತ. ಸಿನ್ನ ಅವಳೆ ಎತ್ಕೊಂಡು ವಾಕಿಂಗ್ ಎಲ್ಲ ಮಾಡೋದು ಏನಕ್ಕೆ ಅಂದ್ಬಿಟ್ಟು ನಾವು ವಾಪಸ್ ಬಂದುಬಿಟ್ವಿ. ಅವರು ಸಿರಿ ಅವರೆಲ್ಲ ವಾಕಿಂಗ್ ಮಾಡ್ಕೊಂಬಂದರು. ಯಾಕಂದರೆ ಜಾಸ್ತಿ ಆದಷ್ಟು ಈ ಟೈಮಲ್ಲಿ ಜಾಸ್ತಿ ವಾಕಿಂಗ್ ಮಾಡಬೇಕಲ್ವಾ, ಅಟ್ಲೀಸ್ಟ್ ಏನಿಲ್ಲ ಅಂದರೂ 1 hour ಹಂಗೆ ಮಾಡಬೇಕು. ಸೊ ಹಾಗಾಗಿ ಹಾಕ್ಸೋದು ಬಂತು, ಹಂಗೆ ಹಾಕ್ತೀನಿ ನಾನು. ಅಜ್ಜಿ ಮೊಮ್ಮಗಳು ಆಡ್ತಿದ್ದಾರೆ ಅಲ್ಲಿ. ನಿದ್ದೆ ಟೈಮ್ ಇವಾಗ. ಪಾಶ್ ಎಷ್ಟಾಯ್ತು? 10 ಗಂಟೆ. ಎಷ್ಟು ಕಾರ್ಡ್ಸ್ ಅದ ತೋರ್ಸು? 1 2 3 4 5 6 1 2 3 4 5. ನೆಕ್ಸ್ಟ್ ಡೇ ನನಗೆ ತುಂಬ ಅಂದರೆ ತುಂಬ ಜಾಸ್ತಿ ಆಗ್ಬಿಡ್ತು. ಕೆಮ್ಮೆಲ್ಲ, ವಾಮಿಟಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಡ್ತು. ಕಫ ಥರ ವಾಮಿಟ್ ಬರ್ತಾಯಿತ್ತು. ಹಿಂಗೆ ಬಿಟ್ಟರೆ ಆಗೋದಿಲ್ಲ ಅಂದ್ಬಿಟ್ಟು ಅವಳಿಗೆ ಹಾಸ್ಪಿಟ್ಲಿಗೆ ಕಿರಣ್ ಬೇಗ ಅಪಾಯಿಂಟ್ಮೆಂಟ್ ಎಲ್ಲ ತೊಗೊಂಡ್ರು. ಸೊ ಇಲ್ಲಿ ಬಂದಿದ್ವಿ. ಒಂದು 5 ಜನ ಇದ್ದರು, ವೇಟಿಂಗಲ್ಲಿತ್ತು. ಸೊ ಇಲ್ಲಿ ವೇಟಿಂಗ್ ಆರಾಮಾಗಿ ಆಗ್ಬಿಡುತ್ತೆ, ಯಾಕಂದರೆ ಇಲ್ಲೆಲ್ಲ ಈ ಥರ ಆಟ ಆಡೋಕ್ಕೆಲ್ಲ ಇಟ್ಟಿರ್ತಾರಲ್ಲ. ಸೊ ಅವಳು ಕೂಡ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ಲು. ಸೊ ಹಾಸ್ಪಿಟ್ಲಿಗೆ ಅಂತ ಏನಾದರೂ ಹೋಗ್ಬಿಟ್ರೆ 2 ರಿಂದ 3 ಗಂಟೆ ಆಗೇ ಬಿಡುತ್ತೆ. ಸೊ ಇಲ್ಲಿ ಚೆಕಪ್ ಎಲ್ಲ ಮಾಡಿಸಿದ್ವಿ. ಇದೇ ಡಾಕ್ಟರ್ ಹತ್ರ ನನಗೆ ತುಂಬ ಇಷ್ಟ ಆಗಿದ್ದು. ನಿಜವಾಗ್ಲೂ ನಾನು ಎದ್ರೇ ಬಿಟ್ಟಿದೆ, ಹೆಂಗಾಗುತ್ತೆ ಇವಳು ಏನೂ
ಏನು ತಿಂತಾಳಲ್ಲ ಬರೀ ಲಿಕ್ವಿಡ್ ಅಂತ. ಈ ಡಾಕ್ಟರ್ ಹೇಳಿದ್ಮೇಲೆ ನನಗೆ ಫುಲ್ ಧೈರ್ಯ ಬಂದು ಆಮೇಲೆ ಎಲ್ಲ ಥರ ಫುಡ್ ಕೊಡೋಕೆ ಆಮೇಲೆ ನಾನು ಸ್ಟಾರ್ಟ್ ಮಾಡಿದೆ, ಫ್ರೈಡ್ ಐಟಮ್ಸ್ ಎಲ್ಲ ಬಿಟ್ಟು. ಸೊ ಇವಾಗ ಬರೀ ಲಿಕ್ವಿಡ್ ಅಂದ್ರೂ ಅದೇ ಆಗೋದಿಲ್ಲ. ಸೊ ಹಾಗಾಗಿ ಡಾಕ್ಟರ್ ಹೇಳಿದ್ದು ನಾನು ವಾಮಿಟಿಂಗ್ ಎಲ್ಲ ಮಾಡ್ತಾಳೆ ಅಂತ ಹೇಳಿದ್ದಕ್ಕೆ ನೆಬುಲೈಸರ್ ಬರುತ್ತಲ್ಲ ಅದೊಂದು ಮಿಷಿನ್ ತೊಗೊಂಬಿಡಿ, ಮಾರ್ನಿಂಗ್ ಮತ್ತು ನೈಟ್ ಕೊಡಿ, ಕೆಮ್ಮು ಕಮ್ಮಿ ಆಗುತ್ತೆ. ಕೆಮ್ಮು ಕಮ್ಮಿ ಅರ್ಧ ಗಂಟೆ ಮುಂಚೆ ಊಟ ನಾಷ್ಟ ಏನು ಕೊಡ್ತೀರಾ ಊಟ ಏನು ಕೊಡ್ತೀರಾ ಅರ್ಧ ಗಂಟೆ ಮುಂಚೆ ಅದು ಕೊಟ್ಬಿಡಿ. ಸೊ ಅದಾದಮೇಲೆ ಕೆಮ್ಮು ಬರಲ್ಲ, ಆರಾಮ ಹೊಟ್ಟೆ ತುಂಬ ತಿನ್ಕೊತಾರೆ, ವಾಮಿಟಿಂಗ್ ಸೆನ್ಸೇಷನ್ ಅವ್ರಿಗೂ ಕೂಡ ಆಗೋದಿಲ್ಲ. ಸೊ ಆವಾಗ ಊಟ ನೀಟಾಗಿ ಮಾಡ್ತಾರೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ನಾವು ಇವಳಿಗೆ ಈ ಥರ ಎಲ್ಲ ತೊಗೊಂಡಿರೋದು. ಯಾವತ್ತೂ ಅವಳಿಗೆ ಇದುವರೆಗೂ ನೆಬುಲೈಸರ್ ಅದು ತೊಗೊಂಡೂ ಇರಲಿಲ್ಲ. ನಾವು ಕೋಲ್ಡ್ ಆದಾಗ ಹೆಂಗೆ ಮ್ಯಾನೇಜ್ ಮಾಡ್ಕೊಂಡ್ಬರ್ತಿದ್ವಿ. ಇದೇ ಫಸ್ಟ್ ಟೈಮ್ ಎಕ್ಸ್ಟ್ರೀಮಾಗಿ ಹೋಗಿರೋದು. ಸೊ ವೆದರ್ ಚೇಂಜ್ ಆಗಿರೋದಕ್ಕೂ ಇರ್ಬೋದು, ಮತ್ತು ಈ ಥರ ನ್ಯೂ ಇಯರ್ ಟೈಮಲ್ಲಿ ಜಾಸ್ತಿ ಎಲ್ಲರಿಗೂ ಇದೇ ಥರ ಬಂದಿದೆ. ಎಲ್ಲರಿಗೂ ಅದೇ ನೋಡ್ತಾ ಇದ್ವಿ, ಸಿಮ್ಟಮ್ಸ್ ಎಲ್ಲ ಕಾಮನ್ ಆಗಿಬಿಟ್ಟಿತ್ತು, ವೈರಸ್ ಎಲ್ಲ ವೈರಲ್ ಥರ ಬರ್ತಾಯಿತ್ತು. ಸೊ ಏನೋ ಒಟ್ಟಿನಲ್ಲಿ ಹುಷಾರಾಗ್ತಾ ಇದ್ದಾಳೆ ಇವಾಗ, ಬೆಟರ್. ಅದೆಲ್ಲ ಈ ಡಾಕ್ಟರ್ ಹತ್ರ ಹೋಗಿ ಬಂದಮೇಲೆ ಎಲ್ಲ ಸಮಾಧಾನ ಆಯಿತು. ಸೊ ಅದಾದಮೇಲೆ ರಿಟರ್ನ್ ಹೋಗಬೇಕಾದ್ರೆ ಜ್ಯೂಸ್ ಕೂಡ ಕೊಟ್ವಿ. ಅವಳು ಪಾಪ ಏನು ಕೇಳಿದ್ರೆ ಎಲ್ಲ ಕೊಡಿಸ್ತಾ ಇದ್ದೆ ಇನ್ನು. ಸೊ ಅಷ್ಟೇ, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.